ಮಾಡಿದೆ ಏನು ಅನ್ಸುತ್ತೆ? ಸಂತೋಷ ಆಗ್ತಾಯಿದೆ, ಭಾಳ ಸಂತೋಷ ಆಗ್ತಾಯಿದೆ. ನಮ್ಮ ಟಿಕೆಟ್ ಸಿಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಇಬ್ಬರು ಮಂತ್ರಿಗಳು, ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು, ಶಿವಾನಂದ ಪಾಟೀಲ್ ಸಾಹೇಬರು, ಎಂ ಬಿ ಪಾಟೀಲ್ ಸಾಹೇಬರು, ಶಿವಾನಂದ ಪಾಟೀಲ್ ಸಾಹೇಬರು, ಯಶವಂತರಾಯಗೌಡರು ಸಾಹೇಬರು, ನಾಡಗೌಡ ಸಾಹೇಬರು, ಆಮೇಲೆ ಇಬ್ಬರು ಎಮ್ ಎಲ್ ಎಗಳು, ಇವತ್ತು ಸಿಂದಗಿ ಎಮ್ ಎಲ್ ಎ ಆಗಿರ್ತಕ್ಕ ಅಶೋಕ್ ಬಂಡುಗುಳಿ ಅವರು, ನಾಟನ ಶಾಸಕರ ಕಟಕದೊಂಡವರು, ಇಬ್ಬರು ಎಮ್ ಎಲ್ ಸಿಗಳು, ಸನ್ಮಾನ್ಯ ಸುನಿಗೌಡ ಪಾಟೀಲ್ರವರು, ಆಮೇಲೆ ಹುಕ್ಕೇರಿ ಅವರು, ಇವರು ಎಲ್ಲರೂ ಕೂಡ ನನಗೆ ಯುನಾನಿಮಸ್ ಆಗಿ ಕ್ಯಾಂಡಿಡೇಟಿಗೆ ಸಹಕಾರ ಈ ಒಂದು ಕ್ಯಾಂಡಿಡೇಟ್ ಆಗಲಿಕ್ಕೆ ಕಾರಣರಾಗಿದ್ದಾರೆ. ಮತ್ತು ಜೊತೆಗೆ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನನಗೆ ಸಪೋರ್ಟ್ ಮಾಡಿದ್ದರಿಂದ ಇದು ಟಿಕೆಟ್ ಸಿಕ್ಕಿದೆ. ಅವರಿಗೆಲ್ಲರೂ ಕೂಡ ನಿಮ್ಮ ಮೂಲಕ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ನೀವು ಚುನಾವಣಾ ಪ್ರಚಾರ ಕೈಗೊಳ್ತೀರಿ? ನಾವು 2013ರಿಂದ 2018ರವರೆಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಜನಪರ ಕಾರ್ಯಕ್ರಮಗಳು, ಇವತ್ತು ಘೋಷಣೆ ಆಗಿರ್ತಕ್ಕಂಥ 5 ಗ್ಯಾರಂಟಿ ಕಾರ್ಯಕ್ರಮಗಳ ಆಧಾರದ ಮೇಲೆ ಜನರ ಎದುರಿಗೆ ಹೋಗ್ತಾಯಿದ್ವಿ. ಭಾವನಾತ್ಮಕ ವಿಷಯಗಳನ್ನೇ ಅವರಿಗೆ ಆಧಾರ, ಅದನ್ನು ಬಿಟ್ಟರೆ ಯಾವುದೇ ರೀತಿಯಾಗಿಂಥ ಪ್ರೋಗ್ರೆಸಿವ್ ಆಗಿರ್ತಕ್ಕಂಥ ವಿಚಾರ ಅವರಿಂದ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಅನೇಕ ಸಲ ಅವರು ಇದ್ದಂಥ ಕಾಲದಲ್ಲಿ ಲೋಪಗಳಾಗಿದ್ದಾವೆ. ಇವತ್ತು ಬಿ ಜೆ ಪಿ ಇದ್ದಂಥ ಕಾಲದಲ್ಲಿ ಬ್ಲಾಸ್ಟ್ ಆಗಿದೆ. ಸ್ಟೇಡಿಯಂನಲ್ಲಿ ಬ್ಲಾಸ್ಟ್ ಬೆಂಗಳೂರಿನಲ್ಲಿ ಅವ್ರ ಕಾಲದಲ್ಲಿ ಆಯ್ತದು. ಇವತ್ತು ಅವರು ದೇಶದ್ರೋಹಿಗಳು ಯಾವತ್ತೂ ಕೂಡ ಸಣ್ಣ ಪುಟ್ಟ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಇವತ್ತು ಬಂಧಿಸ್ತಕ್ಕಂಥ ಎಲ್ಲ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾಯಿದೆ. ಯಾವತ್ತಿಗೂ ಕೂಡ ದೇಶದ್ರೋಹಿಗಳಿಗೆ, ದೇಶದ ಅಖಂಡತೆಯನ್ನು ಒಡಿತಕ್ಕಂಥವ್ರಿಗೆ ನಾವು ಯಾವತ್ತೂ ಕೂಡ ಅವ್ರ ಜೊತೆ ನಿಲ್ಲಂಗಿಲ್ಲ. ನಾವು ಕೂಡ ಅಪ್ಪಟ್ಟ ದೇಶ ಪ್ರೇಮಿಗಳು. ಇವತ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ದೇಶ ಸ್ವತಂತ್ರಗೊಳಿಸ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಕೂಡ ಹಿಂದೂಗಳೇ, ನಾವು ಕೂಡ ದೇಶ ಪ್ರೇಮಿಗಳೇ. ಅದು ಒಂದೇ ಬಿ ಜೆ ಪಿಯವ್ರ ಗುತ್ತಿಗೆಯನ್ನು ಪಡ್ಕೊಂಡಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ದೈವ ಭಕ್ತರು, ದೇವರ ಭಕ್ತರು ಎಲ್ಲರೂ ಕೂಡ ನಾವಿದ್ದೀವಿ. ಏನು ಬೇರಾಗಿಲ್ಲ. ಉತ್ತರ ಪ್ರದೇಶದಲ್ಲಿ ರಾಮನ ಆರಾಧಕರು ಜಾಸ್ತಿ ಇರೋದನ್ನು ಸ್ವಲ್ಪ ಮಟ್ಟಿಗೆ ಅಲ್ಲಿ ಆಗ್ಬೋದು, ಇಲ್ಲ ಅಂತ ಹೇಳೋಂಗಿಲ್ಲ. ಆದರೆ ಇಲ್ಲಿ ಇದು ಹನುಮಂತನ ನಾಡು, ಹನುಮನ ನಾಡು. ಹನುಮನ ಪ್ರತಿ ಹಂತದಲ್ಲಿ ಕೂಡ ನಾವು ಆರಾಧಿಸ್ತಕ್ಕಂಥವ್ರು. ಪ್ರತಿ ಶನಿವಾರ ಉಪವಾಸ ಇದ್ದು ಹನುಮನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥವ್ರು. ಆಮೇಲೆ ಈ ಪ್ರಚಾರ ತೊಗೋತೀನಿ ವಿಶ್ವಾಸ ತೊಗೊಳ್ಳೇಬೇಕು. ಅವ್ರನ್ನೆಲ್ಲರೂ ಕೂಡ ವಿಶ್ವಾಸ ತೆಗೆದುಕೊಂಡು ಅವ್ರನ್ನೆಲ್ಲ ಕೂಡ ಮಾತನಾಡಿಸಿ ಅವರಲ್ಲಿರ್ತಕ್ಕಂಥ ಅಸಮಾಧಾನ ಶಮನ ಮಾಡಿ ವಿನಂತಿಯನ್ನು ಮಾಡಿ ನನ್ನ ಜೊತೆಗೆ ಕರ್ಕೊಂಡು ಹೋಗಿ ಪ್ರಚಾರ ಮಾಡ್ತೀನಿ. ಆ ಭಾಗದಲ್ಲಿ ಆ ವಿಷಯಗಳನ್ನ ಇಟ್ಕೊಂಡೇ ಪ್ರಚಾರ ಮಾಡ್ತೀನಿ. ಇಲ್ಲಿ ನಂದನ್ನು ಸ್ಟಾರ್ಟ್ ಮಾಡ್ತೀನಿ ನಾನು. ಅದಕ್ಕಾಗಿ ಬೇರೆ ಲಿಸ್ಟಿನ ಸಲುವಾಗಿ ನಾನು ವೇಟ್ ಮಾಡೋಂಗಿಲ್ಲ. ನಂದು ಅನೌನ್ಸ್ ಆಗಿದೆ. ಈಗಾಗಲೇ ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಇದನ್ನು ನೀವು ಭಾಳ ಪ್ಲ್ಯಾನಾಗಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಮಾರ್ಗದರ್ಶನ ಮಾಡಿದ್ದಾರೆ. ಆ ಮಾರ್ಗದರ್ಶನ ಆಧಾರ ಮೇಲೆ ಮಾಡ್ತೀವಿ. ಬಿ ಜೆ ಪಿಯವರು ಟಿಕೆಟ್ ಯಾರಿಗಾದ್ರೂ ಕೊಡಲಿ, ಜಿಗಿಜಿನಿ ಕೊಡಲಿ, ಮತ್ತೊಬ್ರು ಕೊಡಲಿ, ನಾವು ಅದ್ರ ಬಗ್ಗೆ ಬಾದರ್ ಮಾಡೋಂಗಿಲ್ಲ. ಯಾರು ಇದ್ರೂ ಕೂಡ ನಾವು ಚುನಾವಣೆ ಎದುರಿಸಿ ಗೆಲ್ಲುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವನ್ನು ಮಾಡ್ತೀವಿ.